ಈ 2 ದಶಕಗಳ ಕೆಲಸನ ರೆಕಗ್ನೈಸ್ ಮಾಡಿ ಏನು ಕಾರ್ಪೊರೇಟ್ ಅನ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ಹಿಂತಿರುಗಿ ನೋಡಿದ್ರೆ ನಾವು ಬಂದಂಥ ಇದ್ದಂಥ ಪರಿಸ್ಥಿತಿನಲ್ಲಿ ಕರ್ಕೊಂಡು ಬೆಟ್ಟಿದ ಮೊದಲ ಭಗವಂತನ ಆದಿಶಂಕರಾಚಾರ್ಯ ಆಶೀರ್ವಾದ ನಮ್ಮೆಲ್ಲ ಜನರ ಆಶೀರ್ವಾದ ಅವರ ಪ್ರೀತಿಯಿಂದ ನಿಮ್ಮೆಲ್ಲರ ಸಹಕಾರ ಕೂಡ ಮೀಡಿಯಾ. ಥ್ಯಾಂಕ್ ಯು ಸೊ ಮಚ್. ಸರ್ ಅಪ್ಪಂಗೆ ಡಾಕ್ಟರೇಟ್ ಬಂದಿರೋದು ಸರ್. ನಮ್ಮ ಅಪ್ಪಂಗೆ ಬಂದಿದ್ರೆ ನಾನು ಹೋಗಿ ಬಂದು ಹೇಳ್ತಿದ್ದೆ. ಸರ್, ಈಗ ನಿಮ್ಮ ತಂದೆಯವ್ರಿಗೆ ಡಾಕ್ಟರೇಟ್ ಸಿಕ್ಕಿರುವಂಥದ್ದು ಆ್ಯಕ್ಚುಲಿ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಏನೊಂದು ಡಾಕ್ಟರ್ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಈ ಕಾಲೇಜ್ನಲ್ಲೇ ನನ್ನ ತಂದೆಯವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇದೇ ಕಾಲೇಜಿನಲ್ಲಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥದ್ದಿದೆ. ಮತ್ತು ವಿಶೇಷವಾಗಿ ಒಬ್ಬ ಶಿಕ್ಷಕನಾಗಿ ಶಿಕ್ಷಣ ಕ್ಷೇತ್ರದಲ್ಲೇ ಅವರ ಸೇವೆಯನ್ನು ಸಲ್ಲಿಸಿ ಒಂದು ಒಳ್ಳೆಯ ಸಂಸ್ಥೆನ ಕಟ್ಟೋ ಮೂಲಕ ಇಡೀ ಭಾರತದಲ್ಲೇ ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ, ನ್ಯಾಕಿನ ಒಳ್ಳೆ ರೇಟಿಂಗನ್ನು, ಒಂದು ಆಟೋನಮಸ್ ಆಗಿ ಸಂಶೋಧನೆ ಇನೋವೇಷನ್ಗೆಲ್ಲ ಒತ್ತನ್ನು ಕೊಟ್ಟು ಒಳ್ಳೆ ಸಂಸ್ಥೆನ ಕಟ್ಟಿರೋ ಕಾರಣಕ್ಕೆ ಅವರಿಗೆ ಶಿಕ್ಷಣ ಕ್ಷೇತ್ರದ ಒಂದು ಕೊಡುಗೆಗಾಗಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯವರು ಅದನ್ನು ಗುರುತಿಸಿ ಇವತ್ತು ಅವರಿಗೆ ಆನರರಿ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ರಾಜ್ಪಾಲರಲ್ಲಿ ವೈಸ್ ಚಾನ್ಸಲರ್ ಮತ್ತು ಇಡೀ ಡಾಕ್ಟರ್ ಮನಮೋಹನ್ ಸಿಂಗ್ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯ ಸಮಸ್ತ ಪದಾಧಿಕಾರಿಗಳಿಗೆ, ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ, ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ತಂದೆಯವರಿಗೆ ಡಾಕ್ಟರ್ ಡಿ ಕೆ ನಾರಾಯಣಪ್ಪ ಅವರಿಗೆ ಈ ಗೌರವವನ್ನು ಕೊಟ್ಟಿದ್ದಕ್ಕೆ ನಾನು ಚಿರಋಣಿ. ನನಗೂ ವಿಶೇಷ ಸಂಬಂಧ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ. ಯಾಕೆಂದರೆ ನಾನು ಫಸ್ಟ್ ಸೆನೆಟ್ ಮೆಂಬರ್ ಆಗಿ ನನ್ನ ಎಲೆಕ್ಷನ್ ಆಗಿದ್ದು ಇಲ್ಲೇ, ಮತ ಕೌಂಟಿಂಗ್ ಆಗಿದ್ದು ಪೆವಿಲಿಯನ್ನಲ್ಲಿ, ಕ್ರಿಕೆಟ್ ಪೆವಿಲಿಯನ್ನಲ್ಲಿ ಅಲ್ಲ, ಮತದಾನ ಆಗಿದ್ದು, ಕೌಂಟಿಂಗ್ ಆಗಿದ್ದು ಮ್ಯಾಥಮೆಟಿಕ್ಸ್ ಬ್ಲಾಕಲ್ಲಿ. ಈ ರೀತಿ ನನ್ನ ಬೆಂಗಳೂರಿನಲ್ಲೂ ಸಂಬಂಧ ಒಂದು ಸಿಟಿ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ, ಆಗ ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯ, ನನ್ನ ಪ್ರಯಾಣ ಬೆಂಗಳೂರು ಸಿಟಿಯಲ್ಲಿ ಪ್ರಯಾಣ ನಡೆದಿದೆ. ಮತ್ತು ಈ ವಿಶ್ವವಿದ್ಯಾನಿಲಯದ ಸಂಪೂರ್ಣ ಅಭಿವೃದ್ಧಿಯನ್ನು ನಮ್ಮ ಕಾಲದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡುವಂಥ ಕೆಲಸ ಆಗಿರೋದು ನಮಗೂ ಹೆಮ್ಮೆ ತಂದಿರುತ್ತದೆ. ಒಟ್ಟಾರೆ ಈ ವಿಶ್ವವಿದ್ಯಾನಿಲಯ ಒಂದು ಹೆಮ್ಮರವಾಗಿ ಬೆಳಿಬೇಕು. ಎಲ್ಲ ಉತ್ತಮ ಕಾರ್ಯಗಳು ನಮ್ಮ ನಗರದಲ್ಲಿ ಏನೇ ಕಾರ್ಯಗಳು ಸಾಮಾಜಿಕವಾಗಿ ಆಗಲಿ ಅಥವಾ ಒಂದು ಆವಿಷ್ಕಾರದಲ್ಲಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಒಂದು ರಾಜಕೀಯವಾಗಿರಲಿ, ಎಲ್ಲ ವಿಚಾರಗಳನ್ನು ಸಂಶೋಧನೆಯಾಗಿ ಬಹಳ ಉತ್ತಮವಾಗಿರುವಂಥ ಒಂದು ವಿಶ್ವವಿದ್ಯಾನಿಲಯ ಆಗಿ ಬೆಳೀಲಿ ಅಂತ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೆ ಈ ಒಂದು ಅತ್ಯುನ್ನತ ಅವಾರ್ಡ್ ಬಂದಿರೋದು ಭಾಳಷ್ಟು ಅದೃಷ್ಟ ಅನ್ಕೊತೀನಿ. ನನ್ನ ಚಿಕ್ಕಂದಿನ ಕನಸು. ಹಾಗಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತಷ್ಟು ಅವಕಾಶ ಆಯಿತು. 34 ವರ್ಷಗಳ ಕಾಲ ಮೊದಲ ಒಂದು ಕುಟುಂಬದವರು, ನಮ್ಮ ಗುರು ಹಿರಿಯರು, ನಮ್ಮ ಸ್ನೇಹಿತರೆಲ್ಲರಿಗೂ ಅಪಾರಿಯಾಗಿದ್ದೀನಿ. ನಮ್ಮ ಈ